ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡ್ತಾ ನೋಡ್ತಾ ದಿವಾಲಿ ಸಹ ಬಂದಾಯಿತು. ಸೊ ಮನೆ ಮೇಕ್ ಓವರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೀಶೋಯಿಂದ ಬಲ್ಕ್ ಆಗಿ ಈ ಸತಿ ಆರ್ಡರ್ ಮಾಡಿದ್ದೆ. ಇವಾಗ ಅದನ್ನೆಲ್ಲದನ್ನು ಅನ್ಬಾಕ್ಸ್ ಮಾಡೋಂಥ ಟೈಮ್ ಬಂದಿದೆ. ದಿಸ್ ಮೆನಿ ಐಟಮ್ಸ್ ಆ್ಯಕ್ಚುಲಿ ಐ ಹ್ಯಾವ್ ಆರ್ಡರ್ಡ್. ಮೀಶೋ, ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾಯಿಂದ ಆರ್ಡರ್ ಮಾಡಿದ್ದೆ. ಮಿಂತ್ರಾಯಿಂದ ಬಟ್ಟೆಗಳನ್ನು ಆರ್ಡರ್ ಮಾಡ್ಕೊಂಡಿದ್ದೆ ಮತ್ತು ಮೀಶೋ ಅಲ್ಲಿ ಹೋಮ್ ಡೆಕೋರ್ ಐಟಮ್ಸ್ನ ಆರ್ಡರ್ ಮಾಡಿ. ಫ್ಲಿಪ್ಕಾರ್ಟಲ್ಲಿ ಏನು ಆರ್ಡರ್ ಮಾಡಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಅನ್ಬಾಕ್ಸ್ ಆಲ್ ದ ಐಟಮ್ಸ್. ಅದಕ್ಕಿಂತ ಮುಂಚೆ ಏನೇನು ತರಿಸಿದೆ, ಎಷ್ಟೊಂದು ಐಟಮ್ಸ್ಗಳಿದ್ದಾವೆ ಅಂತ ಇವಾಗ ತೋರಿಸ್ತೀನಿ. ದಿಸ್ ಮೆನಿ ಐಟಮ್ಸ್ ಆ್ಯಕ್ಚುಲಿ ಐ ಹ್ಯಾವ್ ಆರ್ಡರ್ಡ್. ಲೆಟ್ಸ್ ಅನ್ಬಾಕ್ಸ್ ಆಲ್ ಆಫ್ ದಿಸ್ ಪ್ಯಾಕೇಜಸ್. ಎಲ್ಲದರೂ ನನ್ನ ಒಬ್ಳತ್ರ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಮ್ಮನ ಹೆಲ್ಪ್ ತಗೊಳ್ತಾ ಇದ್ದೀನಿ. ಮಾಡ್ತಾ ಬೋರ್ ಆಗಬಾರ್ದು ಅಂತ ಲೆಟ್ಸ್ ಪ್ಲೇ ಸಮ್ ಸಾಂಗ್ಸ್. ಸೊ ಇವಾಗ ನಾವು ನೈಫ್ ಮತ್ತು ಸೀಸರ್ ಯೂಸ್ ಮಾಡ್ತಿದ್ವಿ ಅನ್ಬಾಕ್ಸಿಂಗ್ ಮಾಡೋಕ್ಕೆ. 2 ಸೀಸರ್ ತಗೊಬಂದಿದ್ದೀವಿ. ಒಂದು ನಮ್ಮಮ್ಮ ಹೆಲ್ಪ್ ಮಾಡ್ತಾರೆ, ಒಂದನ್ನು ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ನಮ್ಮ ಅಮ್ಮನೂ ಜಾಯ್ನ್ ಆಗ್ತಾರೆ. ಅಲ್ಲೆಲ್ಲ ಆಮೇಲೆ ಇಲ್ವಲ್ಲ ಇದಾಗವೇನ ಎಲ್ಲಿಡಬೇಕಲ್ಲ ಅಮ್ಮ? ಇನ್ನೂ ಸ್ವಲ್ಪ So these are the packages I have received. Let's unbox all of them. Mama already ಒಂದು ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. I ordered from Flipkart. ಏನಂತ ನೋಡೋಣ. ಯಾ ದಿಸ್ ಇಸ್ ಪಿಲಿಗ್ರಿಮ್ ಆ್ಯಕ್ಚುಲಿ. ಸೊ ಇದು ಕಾಸ್ಮೆಟಿಕ್ ಏನಂತ ಹೇಳಿದರೆ ಸೊ ದಿಸ್ ಇಸ್ ಪಿಲಿಗ್ರಿಮ್ಸ್ ಫೌಂಡೇಶನ್ ಸ್ಟಿಕ್. ಇದರ ಅನ್ಬಾಕ್ಸಿಂಗ್ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ದಿಸ್ ಇಸ್ ಆಲ್ಸೋ ಫ್ರಮ್ ಫ್ಲಿಪ್ಕಾರ್ಟ್. ದಿಸ್ ಇಸ್ ಅ ಫೇಸ್ ವಾಶ್ ಆ್ಯಕ್ಚುಲಿ, ಆ್ಯಂಟಿ ಏಕ್ನಿ ಫೇಸ್ ವಾಶ್ ಫ್ರಮ್ ಡರ್ಮಕೋ. ಫುಲ್ ಫ್ಲಿಪ್ಕಾರ್ಟ್ ಸೀರೀಸ್ ಮಾಡ್ತಾ ಇದ್ದೀನಿ ಇವಾಗ. ಇದು ಓಪನ್ ಮಾಡ್ತಾ ಇದ್ದಾರೆ. ಸೊ ಎಸ್, ದಿಸ್ ಈಸ್ ಆ್ಯಕ್ಚುಲಿ ನೋ ಸ್ಟ್ರಿಪ್ಸ್, ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋಕ್ಕೆ ಫ್ರಮ್ ಫರ್. ನೋಡಿ ಈ ಥರ ಇದೆ. This is aloe vera and the tea which reduces the blackheads, whiteheads and the dirt. No strips, charcoal. Unbox this big package. ಏನಿದೆ ಅಂತ ನೋಡೋಣ. This is bangle box. ನೋಡಿ ನಮ್ಮ ಅಮ್ಮನೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು. Bangle box. ಸೊ ಇದು ಪ್ಯಾಕ್ ಆಫ್ 2 ಇದ್ದಾವೆ. ಇವಾಗ ಫ್ಲಿಪ್ಕಾರ್ಟ್ ಎಲ್ಲ ಆಯಿತು. ಲೆಟ್ಸ್ ಓಪನ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದು ವಾಲ್ ಡೆಕೋರೇಷನ್ ಟಿಬೆಟಿ ಎಂದು ಸೂಪರ್ ಮಾಡಿ. ಸೂಪರಾ? ಇದು ಪ್ಯಾಕ್ ಆಫ್ 4 ಇದೆ ಆ್ಯಕ್ಚುಲಿ. ಸೊ 4 ಪೀಸಸ್ ಬರುತ್ತೆ. ಸಿ ಅಂದ್ಕೊಂಡಿದ್ಯಾ? ಹಾಂ, ಹಿಂದ್ಗಡೆ ಸ್ಟಿಕ್ಕರ್ ಇರ್ತವೆ. ಓಕೆ, ಡಬಲ್ ಟೇಪ್ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆ, ನೈಸ್. ರಬ್ಬರ್ ಇದೆ ಅನಿಸುತ್ತೆ. ಓಕೆ, ಈ ಥರ ಇದೆ. ಸ್ಟಿಕ್ಕರ್ಸ್ ಇದೆ. ಇದು ನನಗೆ ಗೋಡೆಗೆ ಅಂಟಿಸೋದು ಬಾಕ್ಸ್. ಓಕೆ, ಇದನ್ನು ಇವಾಗ ಓಪನ್ ಮಾಡೋಣ. ಸೊ ಇದೇನು ಅಂತ ಅಂದರೆ ಫಸ್ಟ್ ಸ್ಮಾಲ್ ಪ್ಯಾಕೇಜಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಲೆಟ್ಸ್ ಸಿ. ಓಕೆ, ಇದು ಇಯರಿಂಗ್ಸ್ ಅಂತ ಅನಿಸುತ್ತೆ. ಕರೆಕ್ಟ್. ಹಾಂ, ಇಯರಿಂಗ್ಸ್. ನೈಸ್ ಇಯರಿಂಗ್ಸ್. ಓಪನ್ ಮಾಡಿ. ಇದು ನೋಡಿ, ನಮ್ಮಮ್ಮ ಚೆನ್ನಾಗಿಲ್ಲ ತಗೊಬೇಡ ಅಂತ ಹೇಳ್ತಿದ್ದು, ಇವಾಗ ಅವರೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಂ, ಸೂಪರ್ ಆಗಿದ್ದಾವೆ. ಎಸ್,
ಇದನ್ನು ವೇರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇದೇನಂತ ಗೊತ್ತಿಲ್ಲ, ಓಪನ್ ಮಾಡಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಈ ಸಾಂಗ್ ಬರ್ತಾ ಐತೆ. ಇದು ನಾನು ಏನಿದು, ಇದು ನಾನೊಂದು ಸ್ಟೆನ್ಸಿಲ್ಸ್ ಆರ್ಡರ್ ಮಾಡಿದ್ದೆ. ಇದು ಬ್ರಷ್, ಆ್ಯಕ್ಚುಲಿ ಪೇಂಟ್ ಬ್ರಷ್. ಅದನ್ನ ತೋರಿಸ್ತೀನಿ ನೆಕ್ಸ್ಟು. ಲೆಟ್ಸ್ ಅನ್ಬಾಕ್ಸ್ ದಿಸ್. ಇದರಲ್ಲಿ ಏನಿದೆ ಅಂತ ಕಾಯ್ದು ನೋಡಬೇಕು. ಸೊ ಇದು ಕೂಡ ಕಾಸ್ಮೆಟಿಕ್ಸ್ ಇದೆ. ಪ್ಯಾಕೇಜ್ ನೋಡಿದರೆ ಹೇಳ್ಬೋದು. ಸೊ ನಂಗೆ ಅನ್ಸೋದು ಮಟ್ಟಿಗೆ ಇದು ಫಾಕ್ಸ್ಟೇಲ್ ಅವ್ರದ್ದು ಸ್ಟ್ರಾಬೆರಿ ಸ್ಕಿನ್ದು ಪ್ಯಾಕಿಂಗ್ ಸೂಪರ್. this is an ultimate makeup fixer spray. Actually it is makeup spray ಮಾಡಿ. ನಮ್ಮಮ್ಮ ಓಪನ್ ಮಾಡೋದ್ರಲ್ಲಿ ಇವಾಗ ಫುಲ್ ಪರ್ಫೆಕ್ಷನಿಸ್ಟ್ ಆಗಿಬಿಟ್ಟಿದ್ದಾರೆ. ಇದು ಕೂಡ ಜ್ಯುವೆಲ್ಲರಿ ಅಂತ ಅನಿಸುತ್ತೆ ಅಲ್ವಾ? ಓಕೆ, ಇದು ಮೇ ಬಿ ಹೇರ್ ಆಕ್ಸೆಸರಿ ಅಂತ ಅನಿಸುತ್ತೆ. ಇದನ್ನು ನಾನು ನಮ್ಮಮ್ಮಂಗಂತಲೇ ಮಾಡಿದ್ದೆ. ಪ್ಯಾಕಿಂಗ್ ಸೂಪರ್. ಸೊ ಇದು ಮೇ ಬಿ ಇದು ಕೂಡ ಹೇರ್ ಆಕ್ಸೆಸರಿನೇ ಅನ್ನಿಸ್ತೈತಿ. ಕರೆಕ್ಟ್, ದಿಸ್ ಇಸ್ ಆಲ್ಸೋ ಹೇರ್ ಆಕ್ಸೆಸರಿ. ಹಾಂ ಹೌದು, ಅವತ್ತು ಲಾಸ್ಟ್ ಟೈಮ್ ಇದು ಮಾಡಿದ್ವಲ್ಲ, ಚೆನ್ನಾಗಿತ್ತಲ್ಲ. ಸೂಪರ್. ಇದೆಲ್ಲ ನಾನು ಒಂದ್ಸತಿ ವೇರ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ. ನಮ್ಮಮ್ಮ ಮಾಡು ಅಂತ ಹೇಳಿದರೆ ಈ ಥರ ಅನಿಸ್ಕೊಂಡು ಕೂತಿದ್ದಾರೆ. ನೋಡಬೇಕು ಏನು ಅಂತ. ಅನ್ಬಾಕ್ಸ್ ಮಾಡಿ. ಸೊ ಇದು ಏನು ಅನಿಸ್ತಾ ಇದೆ ನಿಮಗೆ, ಏನಿರ್ಬೋದು ಅಂತ? ನನಗೆ ನೋಡಿದ್ರೆ ಹೇರ್ ಆಕ್ಸೆಸರಿನ ಒಟ್ಟೇನೋ ಆಕ್ಸೆಸರಿ ಅಂತ ಅನಿಸ್ತೈತೆ. ಹಾಂ ಇರ್ಬೋದು. ಕರೆಕ್ಟ್, ದಿಸ್ ಇಸ್ ಆಲ್ಸೋ ಹೇರ್ ಆಕ್ಸೆಸರಿ ಓನ್ಲಿ. ಇದು ನಾವು ಜಡೆ ಹಾಕ್ಕೊತೀವಲ್ಲ ಆವಾಗ ಸುಮ್ಮನೆ ಸುತ್ಕೊಳ್ಳೋಂಥದ್ದು ಮುತ್ತುಗಳನ್ನು. ಹಾಂ ರೈಟ್. ಬಿಗ್ ಬಾಕ್ಸ್, ಇದು ನಾನು ಬಾಕ್ಸ್ ಮಾಡಿ. ವಾಟ್ ಈಸ್ ದಿಸ್? ಕಾದು ನೋಡೋಣ. ಇಲ್ಲಿ 2 ಬಾಕ್ಸ್ಗಳಿದ್ದಾವೆ. ಏನು ಅಂತ ಮಿಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ಓಕೆ, ಇದು ದೀಪ ಇಡೋಕೆ ಅಂತ ಅನಿಸುತ್ತೆ. ಸೊ ಇದು 2 ಬಾಕ್ಸ್ ಕೊಟ್ಟಿದ್ದಾರೆ. ಇದೇನು ಅಂತ ನೋಡೋಣ. ಎಸ್, ದಿಸ್ ಈಸ್ ಹ್ಯಾಂಗಿಂಗ್ ದೀಪ ಅಂತ ಅನಿಸುತ್ತೆ. ಎಸ್, ದಿಸ್ ಈಸ್ ಹ್ಯಾಂಗಿಂಗ್ ದೀಪ ಓನ್ಲಿ. ಸೊ ಸೆಟ್ ಆಫ್ 2 ಮಾಡಿದ್ದೆ. ಓಪನ್ ಮಾಡಿ. ಇಲ್ಲಿ ನೋಡಿ ಹ್ಯಾಂಗಿಂಗಿಗೂ ಕೊಟ್ಟಿದ್ದಾರೆ. ಸೊ ಇದು ನಾನು ಸರಿ ಮಾಡ್ಕೊತೀನಿ. ಈ ಥರ ಇದೆ, ಈ ಥರ ಹ್ಯಾಂಗಿಂಗ್ ಬರುತ್ತೆ. ಸೊ ಈ ಥರ ಸೆಟ್ ಆಫ್ 2 ಇದೆ. ಇದು ಮಿಂತ್ರಾಯಿಂದ ಆರ್ಡರ್ ಮಾಡಿದ್ದು. ಐ ಥಿಂಕ್ ಯಾವುದು ಅಂತ ಹೇಳಿದರೆ, ದಿಸ್ ಈಸ್ ಆಲ್ಸೋ ಅ ಕ್ರೀಮ್ ಫಾರ್ ಸ್ಟ್ರಾಬೆರಿ ಲೆಗ್ಸ್, ಫಾಕ್ಸ್ಟೇಲ್ದು. ಇದು ಮಾತ್ರ ಫಿಕ್ಸ್ ಇದೆ, ತಪ್ಪಾಗಕ್ಕೆ ಚಾನ್ಸೇ ಇಲ್ಲ. ನೋಡೋಣ. ಕರೆಕ್ಟ್, ದಿಸ್ ಈಸ್ ಫಾಕ್ಸ್ಟೇಲ್ಸ್ ಬಾಡಿ ಕೇರ್ ಎಕ್ಸ್ಫೋಲೇಟಿಂಗ್ ಬಾಡಿ ವಾಶ್. ಇದು ಫಾರ್ ಸ್ಟ್ರಾಬೆರಿ ಲೆಗ್ಸ್. ನೆಕ್ಸ್ಟ್ ಎಸ್, ಇನ್ನು ಇಷ್ಟೊಂದು ಬಾಕಿ ಇದೆ. ಸುಸ್ತಾಗೋಯ್ತು. ದಿಸ್ ಈಸ್ ಮೀ. ಇಷ್ಟೆಲ್ಲ ಅನ್ಬಾಕ್ಸ್ ಮಾಡ್ತಿರೋದಕ್ಕೆ ನಮ್ಮ ಅಮ್ಮಂಗೊಂದು ಅವಾರ್ಡ್ ಕೊಡೋಣ ಲಾಸ್ಟಲ್ಲಿ. ಏನಂತೀರಾ? ಓಕೆ ಡನ್. ಸೊ
ಇದು ಇದು ಕೂಡ ದೀಪ ಡೆಕೋರೇಷನ್. ಇಲ್ಲಿ ಲೈಟಿಂಗ್ ಡೆಕೋರೇಷನ್. ಇಲ್ಲ ಹಾಂ, ಇಲ್ಲಿ ದೀಪ ಇಟ್ಬಿಟ್ಟು ಇಲ್ಲಿ ಫ್ಲವರ್ ನೀರು ಹಾಕಿಬಿಟ್ರೆ ಇದು ಕೂಡ ಡೆಕೋರೇಷನ್. ಲಕ್ಷ್ಮಿ ಮುಂದೆ ಇಡ್ಬೋದು ಇದನ್ನ. ಫುಲ್ ಲೈಟ್ಸ್ ಅನ್ಬಾಕ್ಸ್ ದಿಸ್ನ. ಓಹ್, ಸಾಕಾಗೋಯ್ತು. ಸೊ ಓಕೆ, ಇದು ಲೈಟಿಂಗ್. ನೋ ಇದು ಕ್ಯಾಂಡಲ್ಸ್. 50 ಪೀಸಸ್ ಇರುತ್ತೆ ಕ್ಯಾಂಡಲ್ಸ್. ಸೊ ಓಪನ್ ಮಾಡಿ. ಇಲ್ಲಿ ನೋಡಿ ಕಾಣಿಸ್ತಿದೆ, ಈ ಥರ ಕ್ಯಾಂಡಲ್ಸ್ ಇದೆ. 50 ಪೀಸಸ್ ಇದೆ. ಸೊ ಇದು LG ನಮ್ಮ ಫ್ರಿಜ್ ಕೆಟ್ಟೋಗಿತ್ತು, ಅದ್ರದ್ದು ಸ್ಪೇರ್ ಪಾರ್ಟ್. ಇವಾಗ ಬಿಗ್ ಪ್ಯಾಕೇಜ್ ಇದೆ. ಇದೇನಿದೆ ಅಂತ ಹೇಳಿದರೆ, ಓಕೆ, ಇದು ಬೆಡ್ ಲ್ಯಾಂಪ್ ಡೆಕೋರೇಷನ್ದು. ಬೆಡ್ ಪಕ್ಕ ಇಟ್ಕೊಳ್ಳೋಕ್ಕೆ ಅಂತ ಆರ್ಡರ್ ಮಾಡ್ಕೊಂಡಿದ್ದೆ ನನ್ನ ರೂಮಲ್ಲಿ. ಎಸ್, ಇಲ್ಲಿ ಫ್ಲವರ್ ಹಾಕ್ಬಿಟ್ಟು ಬೆಡ್ ಪಕ್ಕ ಇಟ್ಕೊಳ್ಳೋಣ ಅಂತ. ಇವಾಗ ಇದು ಏನು ಅಂತ ನೋಡಬೇಕು. ಸೊ ಇದೇನು ಅಂತ ನೋಡೋಣ. ಸೊ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹ್ಯಾಂಗಿಂಗ್ಗೆ ಕರೆಕ್ಟು, ಬಟ್ ಇದು ಲಿಟ್ರಲಿ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮಗೆ ಅದು ಗೊತ್ತಾಗ್ತಿದೆಯಾ? ಮನೆ. ಇದನ್ನು ನಾನು ಆರ್ಡರ್ ಮಾಡಲಿಲ್ಲ. ಸೊ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಬ್ಯಾಂಬೂ ಹ್ಯಾಂಗಿಂಗ್ ಅಂತ. ನಾನು ಆರ್ಡರ್ ಮಾಡಿರೋದೇ ಅದು ಬ್ಯಾಂಬೂ ಸ್ಟೆಮ್ ಬರುತ್ತಲ್ಲ, ಅದರಿಂದ ಮಾಡಿರೋಂಥದ್ದು. ಸೊ ಇದನ್ನು ರಿಟರ್ನ್ ಮಾಡ್ತಾ ಇದ್ದೀವಿ. ಇದು ಒಳಗಡೆ ಇಟ್ಬಿಡಿ ಅಮ್ಮ. ನಾನು ಆರ್ಡರ್ ಮಾಡಿರೋದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಇದನ್ನ ರಿಟರ್ನ್. ಸೊ ಇದನ್ನ ಕೊಡ್ತಾ ಇದ್ದೀನಿ ಇವಾಗ. ಇದನ್ನು ಅನ್ಬಾಕ್ಸ್ ಮಾಡೋಣ. ಇದು ನನಗನ್ಸ್ದಂಗೆ ಸ್ಟೆನ್ಸಿಲ್ಸ್ ಇದು ಪಕ್ಕ, ಅಂದರೆ ವಾಲ್ ಸ್ಟಿಕ್ಕರ್. ಇರ್ಬೋದು. ವಾಲ್ ಸ್ಟಿಕ್ಕರ್ ಇನ್ ದ ಸೆನ್ಸ್ ಅದು ಜಸ್ಟ್ ಪೇಸ್ಟ್ ಮಾಡಿಬಿಟ್ಟು ಆವಾಗಲೇ ತೋರಿಸ್ನಲ್ಲ ಆ ಬ್ರಷಿಂದ ಪೇಂಟ್ ಮಾಡೋಂಥದ್ದು. ಕಾಮಧೇನುದು ತರಿಸಿದ್ದೆ. ಕರೆಕ್ಟ್ ಇದೆಯಾ? ಎಸ್, ಕರೆಕ್ಟ್. ಸ್ಟೆನ್ಸಿಲ್ಸ್ ಅಂತ ಹೇಳ್ತಾರೆ ಇದನ್ನು. ಸೊ ಇದು ಒಳಗಡೆ ಈ ಥರ ಇದೆ. ಇದನ್ನು ಅನ್ಬಾಕ್ಸಿಂಗ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದೇನು ಅಂತ ನೋಡೋಣ. ಓಪನ್ ಮಾಡಿ. ಈ ಪ್ಯಾಕೇಜಲ್ಲಿ 2 ಐಟಮ್ಸ್ ಇದ್ದಾವೆ. ಓಕೆ, ಇದು LED ಅಂತ ಅನಿಸುತ್ತೆ. LED ಲೈಟ್ ಆರ್ಡರ್ ಮಾಡಿದ್ದೆ, ಅದು ಇರಬೇಕು. ಅದಕ್ಕೆ ಮುಂಚೆ ಇದು ಮಾಡಿಬಿಡೋಣ. ಕರೆಕ್ಟ್, ಇದು LED ಲೈಟ್ ಆಗಿದೆ. ನಾವು ಒಂದ್ಸತಿ ಟೆಸ್ಟ್ ಮಾಡಬೇಕು. ಸೊ ಇದನ್ನ ಮಿರರ್ ಸುತ್ತಲೂ ಹಾಕೋಣ ಅಂತ ಆರ್ಡರ್ ಮಾಡ್ಕೊಂಡಿದ್ದು. ಇಟ್ಸ್ ಗ್ರೇಟ್. ಸೊ ಇದೇನಂತ ನೋಡೋಣ ಈಗ. ಸೊ these are my favorite hexagon lights actually. Sorry, hexagon mirrors. ಎಷ್ಟಿದಾವಮ್ಮ? ಇದು ಆ್ಯಕ್ಚುಲಿ 12 ಪೀಸಸ್ ಇದೆ. ಸೊ ಇದನ್ನು ಸ್ಟಿಕ್ ಮಾಡಿದಾಗ ಮತ್ತೆ ಒಂದ್ಸಲಿ ತೋರಿಸ್ತೀನಿ. ಓಪನ್ ಮಾಡಿ ನೋಡಬೇಕಂತ ಅನಿಸ್ತಾ ಇದೆ. ಓಪನ್ ಮಾಡಿ ಅಮ್ಮ. ಇಲ್ಲಿ ಪ್ಯಾಚ್ ಇದೆ ಇಲ್ಲಿ. ಓಕೆ, ಒಂದು ಮಿರರ್ ಓಪನ್ ಮಾಡಿ ನೋಡೋಣ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ, ಎಷ್ಟು ರಿಫ್ಲೆಕ್ಟ್ ಆಗುತ್ತೆ ಅಂತ ನೋಡಬೇಕು. ಅಥವಾ ಡಮ್ಮಿನಾ ಅಂತ. ಡಮ್ಮಿ ಇದೆ. ಓಕೆ, ಇದು ಡಮ್ಮಿ ಇದೆ. ಸೊ ಇದು ಯಾಕೋ ಇಷ್ಟ ಆಗ್ತಾ ಇಲ್ಲ. ಇದನ್ನು ರಿಟರ್ನ್ ಮಾಡೋಣ. ಇದು ಮಿರರ್ ಇರಬೇಕಿತ್ತು, ಮಿರರ್ ಇದ್ದರೆ ಚೆನ್ನಾಗಿರೋದು. ಇದು ಜಸ್ಟು ಕಾರ್ಡ್ ಥರ ಇದೆ ಅಂತ ಅನಿಸ್ತು. ಸೊ ಇದನ್ನು ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ಇದೇನಂತ ನೋಡೋಣ. ಇದು ಹೋಗಿದ್ದು ಗೋಡೆಗೆ ಗೋಡೆ ಹಾಕೋಗೆ ಹೋಗಿದ್ದು. ಸೊ ಇವೆರಡು ರಿಟರ್ನ್ಗೆ. ಎಸ್, ದಿಸ್ ಈಸ್ ಅ ಮನಿ ಪ್ಲ್ಯಾಂಟ್. ಇದು ಮಿರರ್ ಸುತ್ತ ಡೆಕೋರೇಷನ್ ಮಾಡೋಣ ಅಂತ. ಇದು ಪ್ಯಾಕ್ ಆಫ್ 6 ಇದ್ದಾವೆ.
ಸೊ ಇವು ಇದು ಕ್ಲಾತ್ಸ್ ಆಗಿದೆ, ಬಟ್ ಸ್ಟಿಲ್ ತೋರಿಸ್ತೀನಿ. ಇದು ಎಲಾಸ್ಟಿಕ್ ಸ್ಟ್ರೆಚಬಲ್ ಬ್ಲೌಸ್, ಒಂದು ಬ್ಲ್ಯಾಕ್ ಮತ್ತು ಒಂದು ಗೋಲ್ಡನ್ ಆಗಿದೆ. ಇವು 3 ಇಯರ್ಸು ದಿವಾಲಿಗೆ ಅಂತ ತಗೊಂಡಿರೋದು. ಇದು ಅನಾರ್ಕಲಿ. ಇದು ಡ್ಯುವೆಲ್ ಕಲರ್ ಇದೆ, ಪರ್ಪಲ್ ಮತ್ತು ಕೈಂಡ್ ಆಫ್ ಪಿಂಕ್. ಪ್ಯಾಂಟ್ ಪಿಂಕ್ ಕಲರ್ ಇದೆ, ಇದರಲ್ಲಿ ಮಲ್ಟಿ ಕಲರ್ ಇದೆ. ಈಗ ಇದು ಒಂದು ಸ್ಯಾರಿ. ಸೊ ಇದು ಕೂಡ 2 ಕಲರ್ ಮಿಕ್ಸ್ ಆಗಿದೆ, ಯೆಲ್ಲೋ ಮತ್ತು ಬ್ಲೂ ಕಲರ್. ಸೊ ಲಾಸ್ಟ್ ಪ್ಯಾಕೇಜ್ ಆಫ್ ದ ಡೇ. ಇದು ಮ್ಯಾಕ್ಸಿ ಮಿಂತ್ರಾಯಿಂದ ತಗೊಂಡಿರೋದು ದಿವಾಲಿಗಂತಾನೆ. ಸೊ ಇಷ್ಟೆಲ್ಲ ಅನ್ಬಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳೋಣ. ಇಟ್ಸ್ ಓಕೆ. ಸೊ ಇಷ್ಟೆಲ್ಲ ಅನ್ಬಾಕ್ಸಿಂಗ್ ಮಾಡಾಯಿತು. ಫೈನಲಿ ಒಂದು ತಮ್ನೇಲ್ಗೆ ಒಂದು ಫೋಟೋ ತಗೊಳ್ಳೋಣ ಅಂತ ಅರೇಂಜ್ ಮಾಡಿದ್ದೀವಿ. ಸೊ ಇದು ನಮ್ಮ ಅಮ್ಮಂಗೆ ಇಷ್ಟ ಆಗಿದೆ ಅಂತೆ. ಇವಾಗ ಹಾಕಿ ನೋಡೋಣ. ತಗೊಳ್ಳಿ, ಓಪನ್ ಮಾಡಿಕೊಡಿ. ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ, ಅಂದರೆ ಹಾಕ್ಕೊಂಡು ನೋಡ್ತಾ ಇದ್ದೀವಿ. So final outlook. ಇವಾಗ ಹಾಕಿಬಿಟ್ಟು ವೇರ್ ಮಾಡಿಸೋಣ. ಸೊ ಒಂದು ರಫ್ ಆಗಿ ಟ್ರೈ ಮಾಡ್ತಾ ಇರೋದು. ಎಸ್ ನೋಡಿ, ಈ ಥರ ಕಾಣಿಸುತ್ತೆ. ಲುಕ್ ಸೋ ಪ್ರಿಟಿ. ನೀಟಾಗಿ ರೆಡಿ ಆದಾಗ ಹೆಂಗೆ ಅನಿಸ್ತಾ ಇದೆ? ಫೋಟೋ ತೋರಿಸಿದ್ನಲ್ಲ, ಹೆಂಗೆ ಅನಿಸ್ತಿದೆ? ಸೂಪರ್ ಆಗಿದೆ. ಸೊ ಇದು ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ಓಕೆ, ಬಾಯ್. ಹೀಗೆ ಬರ್ತಾ ಇರಿ. ಓಕೆ, ಥ್ಯಾಂಕ್ ಯು. ಸೊ ದಿಸ್ ಈಸ್ ದ ಮೆಸ್ ಕ್ರಿಯೇಟೆಡ್. ಸೊ ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೂ ಮೆನಿ ಮೋರ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಅದೇ ತನಕ ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ತಿನ್ಕೊಂಡು ನಿದ್ದೆ ಮಾಡ್ಕೊಂಡು ಆರಾಮಾಗಿರಿ. ಬಾಯ್ ಬಾಯ್.